ಇಂದು ಐಸಿಸಿ ಪಟ್ಟಕ್ಕಾಗಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡುವೆ ಕದನ ನಡೆಯಲಿದೆ. 2025ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ಇವತ್ತು ನಡೆಯಲಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವಂತಹ ಮ್ಯಾಚ್ ಇದು. ಚಾಂಪಿಯನ್ ಪಟ್ಟಕ್ಕಾಗಿ ಎರಡೂ ತಂಡಗಳು ನೇರ ಹಣಾಹಣಿಯಲ್ಲಿವೆ. ಟೀಂ ಇಂಡಿಯಾ ಗೆಲುವಿಗೆ ಇತ್ತ ಕನ್ನಡಿಗರು ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕೇವಲ ಕನ್ನಡಿಗರಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುವಂತದ್ದು. ಗೆದ್ದು ಬಾ ಭಾರತ ಅಂತ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಕ್ರೀಡಾಭಿಮಾನಿಗಳು ಶತಕೋಟಿ ಭಾರತೀಯರು ಜಾತಕ ಪಕ್ಷಿಯಂತೆ ಎದುರು ನೋಡ್ತಾ ಇರುವಂತಹ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ಇವತ್ತು ನಡೆಯಲಿದ್ದು, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಣ ಈ ಒಂದು ಪಂದ್ಯ ನಡೆಯಲಿದ್ದು ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ಇತ್ತ ಗೆದ್ದು ಬಾ ಭಾರತ ಅಂತ ಕ್ರೀಡಾಭಿಮಾನಿಗಳು ದೇಶಾದ್ಯಂತ ಹೋಮ ಹವನ ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ದಾರೆ. ಇನ್ನು ಭಾರತ ತಂಡಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಶುಭ ಹಾರೈಕೆಯನ್ನ ಮಾಡ್ತಾ ಇದ್ದಾರೆ. ಭಾರತ ಗೆದ್ದೇ ಗೆಲ್ಲುತ್ತದೆ, ಯಾವ ಸಂದೇಹ ಕೂಡ ಬೇಡ, ನೋ ಡೌಟ್ ಭಾರತ ವಿನ್ ಆಗುತ್ತೆ ಅಂತ ಇತ್ತ ಕ್ರೀಡಾಭಿಮಾನಿಗಳು ತಮ್ಮ ಆತ್ಮವಿಶ್ವಾಸವನ್ನ ತುಸು ಹೆಚ್ಚಾಗಿ ಹೇಳ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಯಾವುದೇ ಕಾರಣಕ್ಕೂ ಕೂಡ ಈ ಸಲ ವಿಶ್ವಕಪ್ ಮಿಸ್ ಆಗೋದಿಲ್ಲ. ಈ ಸಲ ವಿಶ್ವಕಪ್ ನಮ್ಮದೇ, ನಮ್ಮ ಆಟಗಾರರು ಉತ್ತಮ ಪ್ರದರ್ಶನವನ್ನ ಕೊಡಲಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಅಭಿಮಾನಿ ಪ್ರವೀಣ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಅಭಿಮಾನಿಗಳೆಲ್ಲರೂ ಕೂಡ ಭಾರತ ಗೆಲ್ಲುವ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ. ಏನು ಥಿಂಕ್ ಮಾಡೋದಲ್ಲ, ಇಂಡಿಯಾನೇ ವಿನ್ ಆಗುತ್ತೆ. ಆದರೆ ನ್ಯೂಜಿಲೆಂಡ್ಗೂ ಅವರು ಲೈಟಾಗಿ ತೊಗೋಬಾರ್ದು. ಯಾಕಂದರೆ ICC ಇವೆಂಟ್ಸ್ನಲ್ಲಿ ಭಾಳ ಸಲ ಅವರು ಹೊಡಿ ಸೋತಿದ್ವಿ ನಾವು. ಹಾಗಾಗಿ ಸ್ವಲ್ಪ ಲೇಸಿ ಮಾಡಾರ್ದೆ ಆಡ್ಬೇಕು ಇಂಡಿಯಾ ಟೀಮ್ದವರು. ಹೌದು, ಸೋಲಂಗಿಲ್ಲ ಅವರು. ಲಾಸ್ಟ್ ಟೈಮ್ ನಮ್ಮ ಇಂಡಿಯಾದು T20 ವರ್ಲ್ಡ್ ಕಪ್ ಇಂಡಿಯಾದಲ್ಲಿ ಇದ್ದಾಗೂ ಇದೇ ರೀತಿ ಆಗಿತ್ತು. ಯಾವುದೂ ಮ್ಯಾಚ್ ಸೋತ ಫೈನಲ್ ಸೋತಿದ್ರು. ಆ ರೀತಿ ಆಗೋದು ಬೇಡ. ಅವರು ತಲೆಯಲ್ಲಿ ಇರುತ್ತೆ, ಒಳ್ಳೆ ಕ್ಲಾಸ್ ಪ್ಲೇಯರ್ ಇದ್ದಾರೆ ನಮ್ಮಲ್ಲಿ, ಅವರು ಒಳ್ಳೆ ರೀತಿ ಆಡ್ತಾರೆ ಅನ್ನೋ ನಮ್ಮ ಭರವಸೆ ಇದೆ. ಇದರಲ್ಲೇ ಕಪ್ ನಮ್ಮದೇ. ಏನು ಥಿಂಕ್ ಮಾಡೋದಲ್ಲ, ಇಂಡಿಯಾನೇ ವಿನ್ ಆಗುತ್ತೆ. ಆದರೆ ನೀವು ಈ ಕುರಿತು ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಲ್ಮೇಶ್, ಇವತ್ತು ಭಾರತ ವರ್ಸಸ್ ನ್ಯೂಜಿಲೆಂಡ್ನ ICC ಫೈನಲ್ ಫೈಟ್ ನಡೆಯಲಿದೆ. ಈ ಕಡೆ ಕನ್ನಡಿಗರು ಗೆದ್ದು ಬಾ ಭಾರತ ಅಂತ ವಿಶಸ್ಸನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳ ನಿರೀಕ್ಷೆ ಕೂಡ ತುಸು ಹೆಚ್ಚಾಗಿದೆ. ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಗೆದ್ದೇ ಗೆಲ್ಲುತ್ತೆ ಎಂಬ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ವೆರಿ ಗುಡ್ ಮಾರ್ನಿಂಗ್ ಮಧುಬಲ. ಸಾಕಷ್ಟು ಈಗ ಇಡೀ ಜಗತ್ತೇ ಒಂದ್ ರೀತಿ ದುಬೈನ ಕ್ರೀಡಾಂಗಣದತ್ತ ಕಣ್ ಮಾಡಿದೆ. ಯಾಕಂದ್ರೆ ಇವತ್ತು ನ್ಯೂಜಿಲೆಂಡಿನ ವಿರುದ್ಧ ಶತಾಯಗತವಾಗಿ ಭಾರತ ಕಪ್ ಗೆಲ್ಲಲೇಬೇಕು ಎಂಬುದು ಪ್ರತಿಯೊಬ್ಬ ಕನ್ನಡಿಗರ ಆಸೆ ಆಗಿದೆ. ಶುಭ ಹಾರೈಕೆ ಮಾಡ್ತಾರೆ. ಬೆಳಗ್ಗೆ ಅನೇಕ ದೇವಾಲಯಗಳ ಪೂಜೆ ಮಾಡಿದೆ. ಇನ್ನೊಂದು ಕಡೆ ತಮ್ಮದೇ ಅಂತ ರೀತಿಯಲ್ಲಿ ಆಟವಾಡುವ ಮೂಲಕ ನಮ್ಮ ಕ್ರಿಕೆಟ್ನ ತಂಡಕ್ಕೆ ವಿಶೇಷವಾದಂತಹ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಾವು ಕಂಡು ಬರ್ತಾ ಇದೆ. ಇದು ಹುಬ್ಬಳ್ಳಿಯ ನೆಹರು ಮೈದಾನ ಇರ್ಬೋದು, ವಿವಿಧ ಮೈದಾನಗಳಲ್ಲಿ ಜಿಲ್ಲಾ ಕ್ರೀಡಾಂಗಣ ಮೈದಾನ ಮತ್ತು ಹುಬ್ಬಳ್ಳಿಯ ಸೆಟಲ್ಮೆಂಟ್ ನ ಮೈದಾನದಲ್ಲಿ ಸಹ ಒಂದು ಇಡೀ ಭಾರತ ಕ್ರಿಕೆಟ್ ತಂಡಕ್ಕೆ ಒಂದು ವಿಶೇಷವಾದಂತಹ ವಿಷಯ ಮಾಡ್ತಕ್ಕಂಥದ್ದು. ಜೊತೆಗೆ ವಿರಾಟ್ ಕೊಹ್ಲಿ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಇರ್ಬೋದು, ಒಳ್ಳೆಯ ಫಾರ್ಮ್ ನಲ್ಲಿ ಆಡುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಾರಿ ನಮ್ಮ ಕಪ್ ನಮ್ಮದೇ ಎಂಬ ರೀತಿಯಲ್ಲಿ ಯಾವುದೇ ಸಂದೇಹ ಬೇಡ. ಈ ರೀತಿ ನಮ್ಮ ನ್ಯೂಜಿಲೆಂಡ್ ವಿರುದ್ಧ ಬೊಗ್ಗು ಬಡಿದು ಗೆದ್ದು ಬರ್ತಾರೆ. ಕಳೆದ ಸಲ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗಿತ್ತು. ಈ ಸರಿ ಆ ಒಂದು ನೋವನ್ನ ಮರೆಸ್ತಾರೆ ನಮ್ಮ ತಂಡ. ಇವತ್ತಿನ ಫೈನಲ್ ಮ್ಯಾಚ್ ನಲ್ಲಿ ಅತ್ಯುತ್ತಮವಾದಂತಹ ಫಾರ್ಮ್ ನಲ್ಲಿ ಆಟ ಆಡ್ತಾರೆ. ಎಲ್ಲರೂ ರೀತಿಯ ಉತ್ತಮವಾದಂತಹ ಆಟ ಆಡ್ತಾರೆ ಅನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಂದ್ ರೀತಿಯ ಹೈ ವೋಲ್ಟೇಜ್ ಕ್ರಿಕೆಟ್ ಈ ಟೀಮು ಬಹಳ ಎಲ್ಲರೂ ಪ್ರತೀಕ್ಷಿತ ಕಾಣ್ತಿದ್ದಾರೆ. ಒಂದ್ ರೀತಿಯಲ್ಲಿ ಶತಾಯಗತವಾಗಿ ನಮ್ಮ ಕ್ರಿಕೆಟ್ ಪಟುಗಳು ಆಡ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಂದೊಂದು ಕಡೆ ಬೇರೆ ಬೇರೆ ದೇವಾಲಯಗಳು ಸಹ ವಿಶೇಷ ಪೂಜೆ ಕಾರ್ಯಗಳು ಸಹ ನಡೀತಾ ಇವೆ. ಮಧುಮಲ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಭಾರತ ICC ಟ್ರೋಫಿಯನ್ನ ಗೆಲ್ಲಲಿ ಅಂತ ಎಲ್ಲೆಡೆ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇರುವಂತದ್ದು. ಅದರಲ್ಲೂ ಬಾಗಲಕೋಟೆಯಲ್ಲೂ ಕೂಡ ಅಭಿಮಾನಿಗಳು ಪೂಜೆಯನ್ನ ಕೈಗೊಂಡಿದ್ದಾರೆ. ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ.
ಭಾರತ ಕ್ರಿಕೆಟ್ ತಂಡ ಚಾಂಪಿಯನ್ಸ್ ಪಟ್ಟ ಮುಡಿಗೇರಿಸಿಕೊಳ್ಳಲಿ ಅಂತ ಕ್ರಿಕೆಟ್ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಇನ್ನು ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮುತ್ತು ಅರಗಿನಶೆಟ್ಟಿ ಅವರ ನೇತೃತ್ವದಲ್ಲಿ ಅಭಿಮಾನಿಗಳು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಭಾರತ ತಂಡ ಗೆಲುವಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಭಾರತ ಪರವಾಗಿ ಘೋಷಣೆಯನ್ನ ಕೂಗಿ ಇದೇ ಸಂದರ್ಭದಲ್ಲಿ ಸಂಭ್ರಮಿಸಿದ್ರು. ಇವತ್ತು ದುಬೈನಲ್ಲಿ ನಡೆಯಲಿರುವ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಭಾರತ ಗೆಲ್ಲಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ. ಬರಲಿ ಭಾರತ. ಆಲ್ ದಿ ಬೆಸ್ಟ್ ಇಂಡಿಯಾ. ಆಲ್ ದಿ ಬೆಸ್ಟ್ ಇಂಡಿಯಾ. ಆಲ್ ದಿ ಬೆಸ್ಟ್ ಇಂಡಿಯಾ. जीतेगा जीतेगा इंडिया. जीतेगा 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 इंडिया. जीतेगा 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 इंडिया. जीतेगा 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 इंडिया. जीतेगा ಭಾರತ ತಂಡಕ್ಕೆ ಭಾರತ ತಂಡಕ್ಕೆ ಭಾರತ ಗೆದ್ದುವ ಭಾರತ ಗೆದ್ದುವ ಭಾರತ. ಆಲ್ ದಿ ಬೆಸ್ಟ್ ಇಂಡಿಯಾ. ಆಲ್ ದಿ ಬೆಸ್ಟ್ ಇಂಡಿಯಾ. ಆಲ್ ದಿ ಬೆಸ್ಟ್ ಇಂಡಿಯಾ. ಭಾರತ ತಂಡಕ್ಕೆ ಭಾರತ ತಂಡಕ್ಕೆ जीतेगा ಗೆದ್ದು ಬರಲಿ ಭಾರತ. ಆಲ್ ದಿ ಬೆಸ್ಟ್ ಇಂಡಿಯಾ. ಆಲ್ ದಿ ಬೆಸ್ಟ್ ಇಂಡಿಯಾ. ಆಲ್ ದಿ ಬೆಸ್ಟ್ ಇಂಡಿಯಾ. जीतेगा जीतेगा इंडिया. जीतेगा 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 इंडिया. जीतेगा 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 इंडिया. जीतेगा 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 इंडिया. जीतेगा ಭಾರತ ಗೆದ್ದುವ ಭಾರತ ಗೆದ್ದುವ ಭಾರತ. ಆಲ್ ದಿ ಬೆಸ್ಟ್ ಇಂಡಿಯಾ. ಆಲ್ ದಿ ಬೆಸ್ಟ್ ಇಂಡಿಯಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.